ಶಿರಾ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇದೀಗ ಕುಂಚಿಟಿಗ ಸಮುದಾಯದ ಮುಖಂಡರು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಈ ಬಗ್ಗೆ ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಸಮುದಾಯದ ಮುಖಂಡರು ಒತ್ತಾಯವನ್ನ ಮಾಡಿರತಕ್ಕಂಥದ್ದು 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಳೆದ 3 ವರ್ಷಗಳು ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಆಡಳಿತವನ್ನ ಮಾಡಿದ್ದಾರೆ. ಅತಿ ಸಣ್ಣ ಹಿಂದುಳಿದ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡೋದ್ರ ಮೂಲಕವಾಗಿ ಯಶಸ್ವಿಯಾಗಿರತಕ್ಕಂಥ ಹೆಜ್ಜೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಮಾಡಿರ್ತಕ್ಕಂಥದ್ದು. ರಾಜಕೀಯ ಬದಲಾವಣೆಯಲ್ಲಿ ಇದೀಗ ಒಕ್ಕಲಿಗ ಸಮುದಾಯದವರು ಸಿಎಂ ಆಗಿದ್ದಾರೆ. ಮುಖ್ಯಮಂತ್ರಿ ಅಧಿಕಾರದ ಗದ್ದುಗೆ ಏರಿರತಕ್ಕಂಥದ್ದು ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಟಿ.ಬಿ. ಜಯಚಂದ್ರ ಸುಮಾರು 5 ದಶಕಗಳ ಕಾಲ ನಿರಂತರವಾಗಿ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಶಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಸಮುದಾಯದ ಮುಖಂಡರು. ಕುಂಚಿಟಿಗ ಸಮುದಾಯದ ಮುಖಂಡರಿಂದ ಇದೀಗ ಸುದ್ದಿಗೋಷ್ಠಿ ನಡೆಸಿ ಒಕ್ಕೊರಲ ಒತ್ತಾಯವನ್ನ ಮಾಡಿದ್ದಾರೆ. ಅನೇಕ ಜಿಲ್ಲೆಗಳಲ್ಲಿ ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಿರ್ಣಾಯಕ ಮತದಾರರನ್ನು ಹೊಂದಿರತಕ್ಕಂಥದ್ದು ಕುಂಚಿಟಿಗ ಸಮುದಾಯದವರು. ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಸರ್ಕಾರ ಭದ್ರ ಆಗತ್ತೆ. 2028ರ ವಿಧಾನಸಭೆ ಚುನಾವಣೆಗೂ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಜಯಚಂದ್ರ ಕೇವಲ ರಾಜಕಾರಣಿಯಲ್ಲದೆ ಜನಾಂಗದ ರಾಜಕೀಯ ಅಸ್ತಿತ್ವ, ರಾಜಕಾರಣದಲ್ಲಿ ಸಾಮಾಜಿಕ ಸಮತೋಲನ ಕಾಪಾಡುವಂತಹ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಚಿವ ಸ್ಥಾನ ನೀಡೋದ್ರಿಂದಾಗಿ ಶಿರಾ ಕ್ಷೇತ್ರದ ಪ್ರಗತಿ ಮತ್ತಷ್ಟು ಹೆಚ್ಚಾಗ್ತಕ್ಕಂತಹದ್ದು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜಯಚಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು. ಕುಂಚಿಟಿಗ ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಇದೀಗ ಒಕ್ಕೊರಲ ಮನವಿಯನ್ನ ಮಾಡಲಾಗಿದೆ. ಅಭಿವೃದ್ಧಿ ಕೆಲಸ ಕೈ ಹಾಕಿದ್ರು. ಅತ್ಯಂತ ಚಾಕಚಕ್ಯತೆಯಿಂದ, ಜಾಣತನದಿಂದ ಇವತ್ತು ಅಭಿವೃದ್ಧಿ ಕೆಲಸದಲ್ಲಿ ಕರ್ನಾಟಕದಲ್ಲಿ ಮುಂಚೂಣಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಮಾನ್ಯ ಜಯಚಂದ್ರ ಅವರವರು. ಯಾಕಂದರೆ ಅವರೇನು 78ರಿಂದ ಶಾಸಕರಾಗಿದ್ದಾರೆ. ಅವತ್ತಿನ ಇವತ್ತವರೆಗೂ ಒಂದೇ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಪಕ್ಷಾಂತರ ಮತ್ತೊಂದಕ್ಕೆ ಅವಕಾಶ ಮಾಡಿಕೊಡದಲೇ ಅವರು ಶಾಸಕರಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಭಾಳ ಒಂದು ಅಸೆಟ್ಟಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅವರು ನೀರಾವರಿಯಲ್ಲಿ ಅತ್ಯಂತ ಪ್ರಬುದ್ಧತೆಯನ್ನು ಪಡ್ಕೊಂಡು ಇವತ್ತು ಏನಾದರೂ ಸಿರಾ ತಾಲೂಕಿಗೆ ಹೇಮಾವತಿ ನೀರು ಅಂದರೆ ಕಾವೇರಿ ಬೇಸಿನಿಂದ ಕೃಷ್ಣಾ ಬೇಸಿಗೆ ನೀರೇನಾದರೂ ಹೋಗಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಅವರು. ಇವತ್ತು ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಯಲ್ಲಿ ಏನು ಇವತ್ತು ಜನ ಕುಡಿಯೋ ನೀರಿಗೆ ಬಳಸ್ತಾ ಇದ್ದಾರೆ, ಅವರು ಸಚಿವರಾಗಿದ್ದಂಥ, ಜಿಲ್ಲಾ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅದನ್ನು ಚಾನಲನ್ನು ಅಗಲೀಕರಣ ಮಾಡಿದ್ದಕ್ಕೆ ಇವತ್ತು ತುಮಕೂರು ಜಿಲ್ಲೆಗೆ ನಮ್ಮ ಪ್ರಮಾಣದ ನೀರನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು. ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ, ಆ ಎಕ್ಸ್ಪೆನ್ಷನ್ನಲ್ಲಿ ಜಯಚಂದ್ರ ಅವರಿಗೆ ಕೊಡಲಿಲ್ಲ ಅಂತಂದರೆ ಭಾಳ ನಷ್ಟ ಉಂಟಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮತ್ತು ಸಮಾಜಕ್ಕಾಗಲಿ. ಸುಮಾರು 25ರಿಂದ 26-27 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮಾಜ, ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ನಾರ್ತು, ಸೌತು, ಮೈಸೂರು ಈ ಎಲ್ಲ ಭಾಗದಲ್ಲಿ ಏನು ಸಮಾಜದ ಬಂಧುಗಳಿದ್ದಾರೆ ಅವರಿಗೆ ಅವರ ಮನಸ್ಸಿಗೆ ಬಹಳ ನೋವಾಗ್ತದೆ. ಏಕೈಕ ಶಾಸಕರು, ಅದರ ಜೊತೆಯಲ್ಲಿ ಅವರ 78ರಿಂದ ಏನು ಶಾಸಕರಾಗಿ ಬಂದಿದ್ದಾರೆ, ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅವರಿಗೆ. ಈ ಒಂದು ವಿಚಾರವಾಗಿ ರಾಜಕಾರಣದಲ್ಲಿ ನಾವು ಭಾಳ ಜನ ನೋಡ್ತಾ ಇರ್ತೀವಿ, ಭಾಳಷ್ಟು ಏರುಪೇರುಗಳಾಗಿರ್ತವೆ ಎಲ್ಲರೂ. ಆದರೆ ಇವತ್ತಿನವರೆಗೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಇದ್ದಾರೆ ಅಂತಂದರೆ ಅವ್ರು ಜಯಚಂದ್ರ ಅವರು. ಅದರ ಜೊತೆಯಲ್ಲಿ ಇವತ್ತೇನಾದರೂ ಈ ರಾಜ್ಯದ ಬಗ್ಗೆ, ಈ ರಾಜ್ಯದ ನೀರಾವರಿ ಬಗ್ಗೆ ಯಾರಿಗಾದರೂ ಮಾಹಿತಿ ಇದೆ ಅಥವಾ ಇದಿದೆ ಅಂತಂದರೆ, ಕಾಳಜಿ ಇದೆ ಅಂತಂದರೆ, ಈ ರಾಜ್ಯದ ದೇವೇಗೌಡರನ್ನು ಬಿಟ್ಟರೆ ನೆಕ್ಸ್ಟು ಜಯಚಂದ್ರ ಅವರಿಗೆ ಈ ರಾಜ್ಯದ ನೀರಾವರಿ ಬಗ್ಗೆ ಗೊತ್ತಿರೋದು, ಹಾಗೆ ರೈತರ ಬಗ್ಗೆ ಕಾಳಜಿ ಇರೋದು. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಕೊರಟಗೆರೆ ತಾಲ್ಲೂಕು ಸಂಘದ ಅಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ಏನು ನಾವು ಕಾಂಗ್ರೆಸ್ ಪಕ್ಷ ಹಾಗೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ನಿವೇದನೆ ಮಾಡ್ಕೊತೇವೆ, ದಯಮಾಡಿ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡ್ತೇವೆ. ದಯಮಾಡಿ ಒಂದು ಸಾರಿ, ಪ್ರತಿ ಸಾರಿನೂ ಅವಕಾಶ 2-3 ಸಾರಿ ವಂಚಿತರಾಗಿದ್ದಾರೆ. ಆದ್ರೂ ಅವರು ಮುಂದಿನ ಏನು ಹಿರಿಯೂರು ತಾಲೂಕಿನ ಚುನಾವಣೆನಾದರೂ ಗಮನದಲ್ಲಿಟ್ಕೊಂಡು
ನಮ್ಮ ಸಮಾಜಕ್ಕೆ ಒಂದು ಗೌರವ ತಂದು ಕೊಡಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಕೇಳ್ತಾ TB ಜಯಚಂದ್ರ ಅವರ ಪರವಾಗಿ ನಾವು ಶಿವಕುಮಾರ್ ಕ್ಯಾಬಿನೆಟಲ್ಲಿ ನಮಗೆ ಸಂಪುಟ ದರ್ಜೆಯಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಇವತ್ತು ಪ್ರೆಸ್ ಮೀಟ್ ಕರೆದಿದೆ. ನಾನು TB ಜಯಚಂದ್ರ ಅವ್ರ ಪರವಾಗಿ ಏನು ಹೇಳೋವಂಥದ್ದಿಲ್ಲ, ಎಲ್ಲ ಹೇಳಿದ್ದಾರೆ. ಅವರು 7 ಬಾರಿ ಗೆದ್ದಿರೋದು, ಅವರು ನಡ್ಕೊಂಬಂದಿರೋ ಆದಿ ರೀತಿ, ಅವರು ಒಂಥರ ಮೆರಿಟ್ ಸ್ಟೂಡೆಂಟ್ ಇದ್ದಂಗೆ, ರ್ಯಾಂಕ್ ಸ್ಟೂಡೆಂಟ್ ಇದ್ದಂಗೆ. ಅವ್ರು ಯಾವತ್ತೂ ಲಾಬಿ ಮಾಡಿಲ್ಲ, ಎಲ್ಲೇ ಲಾಬಿ ಮಾಡಿಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಕಾರ್ಯ ಆಯಿತು. ಅವರು ವಿಧಾನಸೌಧ ಡೆಲ್ಲಿಗೆ ಹೋಗೋದು, ಸಿರಾಗ್ ಬರೋದು, ಸಿರಾ ಕ್ಷೇತ್ರದಲ್ಲಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಜನಗಳ ಜೊತೆ ಸ್ಪಂದಿಸೋದು, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದಾರೆ. ಅವ್ರ ಬಗ್ಗೆ ತಮಗೆಲ್ಲ ತಿಳಿದಿದೆ. ಅವರ ವ್ಯಕ್ತಿತ್ವ ಆಗಲಿ, ಅವ್ರು ನಡ್ಕೊಂಬಂದಿರೋ ರೀತಿ ಆಗಲಿ, ಯಾವುದೇ ಕಾರಣಕ್ಕೂ ಅವರು 78ರಿಂದ ಪಾರ್ಟಿ ಚೇಂಜ್ ಮಾಡಿಲ್ಲ. ಇನ್ನೂ ಒಂದು ಸತಿ ಟಿಕೆಟ್ ಕೊಡಿದಾಗ ಇಂಡಿಪೆಂಡೆಂಟಾಗಿ ಹೋಗಿದ್ರು, ಅಲ್ಲೂ ಗೆದ್ದು ತಿರ್ಗಾ ಪಾರ್ಟಿಗೆ ಸೇರ್ಕೊಂಡ್ರು. ಅವ್ರ ಕೆಲಸ ಕಾರ್ಯ ಲಾ ಮಿನಿಸ್ಟರ್ ಆದಾಗ ಕಟ್ಟಡ ಕಟ್ಟಿಸಿರೋದು, ನೀರಾವರಿ ಸಚಿವರಾದಾಗ ಇಡೀ ನಮ್ಮ ರಾಜ್ಯದಲ್ಲೇ ನೀರಾವರಿ ತಜ್ಞರಾಗಿ ಮಹಾನ್ ಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಸಮಾಜಕ್ಕೆ ಸೇರಿಲ್ಲ ನೀರು, ಎಲ್ಲ ಸಮಾಜಕ್ಕೂ ಸೇರಿದೆ ಆ ನೀರು. ಎಲ್ಲ ಸಮಾಜದವ್ರ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ರಾಜಕಾರಣಿ, ಈ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್, ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್ ಮೋಸ್ಟು, ಭಾಳ ಆನೆಸ್ಟಾಗಿ ಪ್ರಾಂಪ್ಟಾಗಿ ನಡ್ಕೊಂಬಂದಿದ್ದಾರೆ ಅವ್ರ ಹಾದಿಗೆ.